ರೋಡಲ್ಲಿ ಕಳೆದೋಗಿ ನೋಡಿದೆ ನಿಮಗೆ, ಈ ಅಪಾರ್ಟ್ಮೆಂಟಲ್ಲಿ ಕಳೆದೋಗೋದು. ಆದರೆ ಬ್ಯಾಕ್ ಸೀಟ್ ಮಾತ್ರ ಅಲ್ಲಾಡ್ತಾ ಉಂಟು. ಈ ಗಾಡಿ ನಿಮಗೆ ಯುತ್ತು ಸಹ ಓಡಿಸ್ಬೋದು, ಯುತ್ತಿನ ಅಪ್ಪ ಸಹ ಓಡಿಸ್ಬೋದು. ಊರಿಗಾಗುವಷ್ಟು ಹೊಗೆ ಬಿಟ್ಟೋದ್ರು ಸತ್ತವರು. ಹಾಂ, ಇದು ದೊಡ್ಡ ಫ್ಲಾಪ್ ಇದರಲ್ಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಇವತ್ತು ನಾವು ಯಾವುದರ ರಿವ್ಯೂ ಮಾಡೋದಂತೇಳಿ ನೀವು ಆಲ್ರೆಡಿ ಈಗ ಗೊತ್ತಾಗ್ತದೆ. ಕೀಚೈನಲ್ಲೇ ಬರೆದುಕೊಂಡುಂಟು ಹೋಂಡಾ CB300R. ಇದರ ಡಿಸ್ಪ್ಲೇ ನೋಡುವ ಫಸ್ಟಿಗೆ ಎಂತೆಲ್ಲ ಉಂಟಂತೇಳಿ. ಇದರಲ್ಲಿ ನ್ಯೂಟ್ರಲ್, ರೇವ್ ಇಂಡಿಕೇಟರ್ ಒಂದು, ABS ಬರ್ತದೆ. ಇಲ್ಲಿ ಒಂದು ಇಂಡಿಕೇಟರ್ ಇದು, ಇಲ್ಲಿ ಎರಡು ಬರ್ತದೆ. ಹಾರ್ನ್ ಲೌಡು. ಓಕೆ. ಇದು ಪಾರ್ಕಿಂಗ್ ಲೈಟಾ? ಇದು ಹಜಾರ್ಡ್ ಲೈಟ್, ಪಾರ್ಕಿಂಗ್ ಲೈಟ್ ಯಾವ್ದಾರು. ಓಕೆ. ಇಂಜಿನ್ ಕಿಲ್ ಸ್ವಿಚ್, ಇಂಟಿಗ್ರೇಟೆಡ್ ಸ್ಟಾರ್ಟ್, ಮತ್ತೆ ಪಾಸ್ ಲೈಟ್, ಹೈ ಬೀಮು, ಲೋ ಬೀಮ್. ಓಕೆ. ಇದನ್ನು ಕೆಳಗೆ ಮಾಡಿದ್ರೆ ಪಾಸ್. ಓಕೆ. ಇದು ಹಾರ್ನ್ ಮೇಲೆ ಕೆಳಗೆ ಉಂಟು. ಇದರಲ್ಲಿ ಕೆಳಗೆ ಬರ್ತದೆ, ಇಲ್ಲಿ ಮೇಲೆ. ಓಕೆ. ಓಕೆ. ನಾವು ಈಗ ಪುಷ್ ಮಾಡೋದಲ್ಲ, ಮೇಲೆ. ಸರಿ, ರೈಟಿಗೆ. ಮತ್ತೆ ಇದರಲ್ಲಿ ಇಲ್ಲಿಗ ಕಿಲೋಮೀಟರ್ ಪರ್ ಲೀಟರ್ ಬರ್ತಾ ಉಂಟು. ಅದು ಇನ್ನೊಂದು ಪ್ರೆಸ್ ಮಾಡಿದರೆ ಎಷ್ಟು ಲೀಟರ್ ಕನ್ಸ್ಯೂಮ್ ಆಗಿದೆ ಅಂತ ಬರ್ತದೆ ಆ ಟ್ರಿಪ್ಪಲ್ಲಿ. ಓಕೆ. ಎಷ್ಟು ಮೋಡ್ ಎಷ್ಟುಂಟು? ಮೋಡ್ ಅಂದರೆ ರೈಡಿಂಗ್ ಮೋಡ್ ಎಂತ ಸರ್? ಸಸ್ಪೆನ್ಷನ್ ಸ್ಮೂತ್ ಉಂಟು. ನನ್ನ ಸಸ್ಪೆನ್ಷನ್ ಎಲ್ಲ ಗಾಡಿ ಹೋಗಿದೆ. ಸೀಟಿಂಗ್ ಪೊಸಿಷನ್ ಭಾರಿ ಒಳ್ಳೆದುಂಟು ಇದರಲ್ಲಿ. ನೈಸ್ ಒನ್. ರೋಡಲ್ಲಿ ಕಳೆದೋಗಿ ನೋಡಿದೆ ನಿಮಗೆ, ಈ ಅಪಾರ್ಟ್ಮೆಂಟಲ್ಲಿ ಕಳೆದೋಗೋದು. ಒಂದು ವಾಕ್ಯ ರೌಂಡ್ ವಿಡಿಯೋ ತೋರಿಸ್ತೇನೆ. ಸೆಕ್ಸಿ ಲುಕ್ ಮಾತ್ರ. ಬರೀ ಕಾಂಪ್ಯಾಕ್ಟ್ ಗಾಡಿ, ನಿಮಗೆ ಗೊತ್ತಾಗೋದಿಲ್ಲ ದೊಡ್ಡ ಗಾಡಿ ಅಂತೇಳಿ ಗೊತ್ತಾಗೋದಿಲ್ಲ. ಒಂದು CC ಅರೌಂಡ್ 286 ಸಮಥಿಂಗ್ ಉಂಟು, ಆದರೆ ಗೊತ್ತಾಗೋದಿಲ್ಲ. ಓಕೆ. ದ CB300R. ಕ್ರೇಜಿ ಲುಕ್ ಮಾತ್ರ. ನೈಸ್ ಒನ್. CB300R ಕಮ್ಸ್ ವಿತ್ ಎರಡು ಕಲರ್ ಎಡಿಷನಲ್ಲಿ, ಒಂದು ರೆಡ್ ಮತ್ತೊಂದು ಗ್ರೇ. ಪವರ್ ಕೂಡ 30 bhp ಪ್ರೊಡ್ಯೂಸ್ ಮಾಡ್ತದೆ ಅಟ್ ಅರೌಂಡ್ 9000 RPM ಅಲ್ಲಿ. ಟಾರ್ಕ್ 27.5 ಅರೌಂಡ್ 7000 RPM ಆರ್ 9000 RPM ಅಲ್ಲಿ. ಅದು ನಾನಿಲ್ಲಿ ಕ್ಯಾಪ್ಷನಲ್ಲಿ ಹಾಕ್ತೇನೆ. ಓಕೆ. ಎಸ್. ಸೊ ಟೋಟಲ್ ಗಾಡಿ ಲೆಂತ್ ನಿಮಗೆ 2017 mm ಬರ್ತದೆ. ವಿಡ್ತ್ ಆದರೆ 802 mm. ಸೊ ನಿಮಗೆ ನೋಡ್ಬೋದು ಕೆಳಗೆ ಗ್ರೌಂಡ್ ಕ್ಲಿಯರೆನ್ಸ್ 157 mm. ಝಾನದ ಫ್ರೇಮ್ ಸ್ಲೈಡರ್ ಒಂದು ಹಾಕಿದ್ದಾರೆ. ಆದರೆ ಇದರ ಲುಕ್ಕಿಗೆ ಅದು ಸೆಟ್ ಆಗಿದೆ, ಅಷ್ಟು ಸಾಕು ನಮಗೆ ಲುಕ್ ಮತ್ತು ಅದರ ಒಂದು ಎಂತ ಯೂಸ್ ಅಂತ ಹೇಳ್ಬೋದು, ಅದು ನಮಗೆ ಕರೆಕ್ಟಾಗಿ ಬೇಕಾದ್ದು. ಬಾಡಿಯನ್ನು ಹ್ಯಾಂಡಲ್ ಮಾಡಿದರೆ ಆಯ್ತದ್ದು ಅಷ್ಟೇ. ವೀಲ್ ಬೇಸ್ 1352 mm. ಸೀಟ್ ನೋಡೋದಾದರೆ ಸೀಟ್ ಕಂಫರ್ಟೇಬಲ್ ಉಂಟು, ಆದರೆ ಬ್ಯಾಕ್ ಸೀಟ್ ಮಾತ್ರ ಅಲ್ಲಾಡ್ತಾ ಉಂಟು. ಇದಕ್ಕೊಂದು ಸೊಲ್ಯೂಷನ್ ಕೊಡಬೇಕು ಹೋಂಡಾದವರು. ಸೀಟ್ ಹೈಟ್ 801 mm. ಹಾಗೆ ಇದು ಟ್ಯಾಂಕ್ ಕೆಪಾಸಿಟಿ 9.7 ಲೀಟರ್ನ ಟ್ಯಾಂಕ್. ಆದರೆ ಅರೌಂಡ್ 300 cc ಬೈಕಿಗೆ ಇದು ಟ್ಯಾಂಕ್ ಕೆಪಾಸಿಟಿ ಕಡಿಮೆ ಆಯಿತು. ಮಿರರ್ ಕೂಡ ಒಳ್ಳೆದುಂಟು, ತುಂಬ ವೈಡ್ ಉಂಟು, ವಿಸಿಬಿಲಿಟಿ ಕೂಡ ಕ್ಲೀನಾಗಿ ಉಂಟು ನಿಮಗೆ ನೋಡೋದಾದರೆ. ಹ್ಯಾಂಡಲ್ ಬಾರ್ ನಿಮಗೆ ಇಲ್ಲಿಂದ ಇಷ್ಟು ದಪ್ಪ ಉಂಟು ವಿಡ್ತ್. ಅದಾದಮೇಲೆ ಈ ಸೈಡಿಗೆ ಬಂದಾಗೆ ನ್ಯಾರೋ ಮಾಡಿದ್ದಾರೆ, ಶಾರ್ಟ್ ಮಾಡಿದ್ದಾರೆ, ಸೇಮ್ ನಮ್ಮ ಈ ಸೀಟಲ್ಲಿ ಮಾಡಿದಾಗೆ. ಸೀಟ್ ಕೂಡ ಆಲ್ಮೋಸ್ಟು ನನ್ನ ಡ್ಯೂಕ್ 250ಗೆ ಕಂಪೇರ್ ಮಾಡಿದಾಗೆ ಉಂಟು. ಲೈಕ್ ಫ್ರಂಟಿಗೆ ನ್ಯಾರೋ ಉಂಟು, ಬ್ಯಾಕ್ ಸೈಡ್ ಅಗಲ ಮಾಡಿದ್ದಾರೆ ತುಂಬ. ನಾನು ಇದರಲ್ಲಿ ಅಬ್ಸರ್ವ್ ಮಾಡಿದಾಗೆ ಇದರಲ್ಲಿ ಕ್ಲಚ್ ಮತ್ತು ಬ್ರೇಕ್ ಇದು ಮೆಟಲ್ ಪೀಸ್ ಹಾಕಿದ್ದಾರೆ. ಇದು ಎಂತಕ್ಕೆಂತ ಗೊತ್ತಿಲ್ಲ, ಬಟ್ ಒಳ್ಳೆದುಂಟು. ಎಸ್. ಮತ್ತು ನಾವು ನೋಡೋದಾದರೆ ಇದರಲ್ಲಿ ಬರುವಂಥ ಸಸ್ಪೆನ್ಷನ್, ನಮಗೆ ಮೇಯ್ನ್ ಬೇಕಾದ ಸಸ್ಪೆನ್ಷನ್. USD ಫೋರ್ಕ್ ಕೊಟ್ಟಿದ್ದಾರೆ, 41 mm ಅಂತೆ. ಹಾಗೆ ನಾವು ಟಯರಿಗೆ ಹೋಗುವ. ಇನ್ನು ಟಯರ್ಗೆ ಹೋಗೋದ್ರಿಂದ ಮೊದಲು ನಾವು ಈ ಮೋನೋಶಾಕ್ ಇದೊಮ್ಮೆ ನೋಡುವ. ಮೋನೋಶಾಕ್ ಅರೌಂಡ್ 7 ಸ್ಟೆಪ್ ಅಡ್ಜಸ್ಟೇಬಲ್ ಮೋನೋಶಾಕ್. ಇದು ರೆಡ್ಡಲ್ಲಿ ಉಂಟು ನೋಡಿ, ನಮ್ಮದರಲ್ಲಿ ಆದರೆ ವೈಟಲ್ಲಿ ಕೊಟ್ಟಿದ್ದಾರೆ. ಆಲ್ರೆಡಿ ಇವರು ಚೈನನ್ನು ಕ್ಲೀನಾಗಿ ಲೂಪ್ ಮಾಡಿದ್ದಾರೆ, ಕ್ಲೀನ್ ಉಂಟು. ಮೇಂಟೆನೆನ್ಸ್ ತೆಗೆದು ಒಂದು ಎಷ್ಟು 2 ತಿಂಗಳಾಗ್ತಾ ಬಂತ ಅಂತ ಮೇ ಬಿ. ಜುಲೈ 20ಗೆ.
ಸೊ ಇದರಲ್ಲಿ ನಮ್ಮ KTM ಅಲ್ಲಿ ಇರುವಾಗಿರುವ ರೇಡಿಯೇಟರ್ ಕೊಟ್ಟಿದ್ದಾರೆ. ಇದೊಂದು ಚಂದ ಉಂಟು ನೋಡಲಿಕ್ಕೆ ಸಹ. ಹಾಗೆ ಇದರ ಇಂಜಿನಿಂದ ಬಂದ ಬೆಂಡ್ ಪೈಪ್ ಅದು ಕೂಡ ಸೆಕ್ಸಿ ಉಂಟು, ಅದರ ಟೈಟಾನಿಯಂ ಕಲರ್ ಕಾಣ್ತದೆ. ಕಮ್ಸ್ ಟು ನಾವು ಟಯರ್, ಫ್ರಂಟಲ್ಲಿ 110/70 mm ಟಯರ್, ಹಾಗೆ 296 mm ಡಿಸ್ಕ್ ಪ್ಲೇಟ್ ಕೊಟ್ಟಿದ್ದಾರೆ. ಮತ್ತು ಇದು ABS ಅಲ್ಲಿ ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಎಂತರ ಮೆಜರ್ಮೆಂಟ್ ಯೂನಿಟ್, ಅದು ನಿಮಗೆ ಎಂತಂತ ಹೇಳಿದರೆ ABS ಇಂದ ಸ್ಟ್ರೈಟ್ ಮತ್ತು ಆ್ಯಂಗಲಲ್ಲಿ ನೀವು ಬೆಂಡ್ ಕಾರ್ನರಿಂಗ್ ಮಾಡಬೇಕಾದ್ರೆ ಅದು ಕಂಟ್ರೋಲ್ ಮಾಡ್ತದೆ ಅದಕ್ಕೆ ತಕ್ಕ ಹಾಗೆ, ಅಂದರೆ ನಿಮ್ಮ ಬ್ರೇಕಿಂಗಿಗೆ ಬೇಕಾದ ಹಾಗೆ. ಸೊ ದೆನ್ ಕಮ್ಸ್ ಟು ರೇರ್ ಸೆಕ್ಷನ್. ನಿಮಗೆ ರೇರಲ್ಲಿ 150/60 mm ಟಯರ್ ಹಾಕಿದ್ದಾರೆ. ಹಾಗೆ ಇದು 220 mm ಡಿಸ್ಕ್ ಪ್ಲೇಟ್. ಸೊ ಅದಾಗಿ ಬೇರೆ ಅಂತಂತ ಹೇಳಿದರೆ ನಿಮಗೆ ನೋಡ್ಬೋದು ನಮ್ಮದರಲ್ಲಿರುವ ಹಾಗೆ ಬ್ರೇಕ್ ಪ್ಯಾಡ್ಸ್. ಇದರಲ್ಲಿ ಮಾತ್ರ ಲಾಕಿಂಗ್ ಸಿಸ್ಟಮ್ ಮೇಲೆ ಉಂಟು, ನಮ್ಮದರಲ್ಲಿ ಲಾಕಿಂಗ್ ಸಿಸ್ಟಮ್ ಸೈಡಲ್ಲಿ. ಸೊ ಇದು ಬ್ಯಾಕ್ ಬ್ರೇಕಿಗೆ ಬೇಕಾದ ಫ್ಲೂಯಿಡ್. ಮೈಲೇಜ್ 38, ಸಿಟಿಯಲ್ಲಿ 30, 31 ರೇಂಜಲ್ಲಿ ಬರ್ತದೆ. ಆಲ್ಮೋಸ್ಟ್ ನಮ್ಮ KTMಗೆ ಬಂದಾಗೆ ಬಂತು ಅಷ್ಟೇ. ಹೋದ್ರೆ ಒಂದು 100 ಆ ಸ್ಪೀಡ್ ನೋಡಿದ್ರೆ ಒಂದು 35ರಿಂದ 37, 38 ಅಲ್ಲಿವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ನೋಡ್ಬೋದು DRL ಲೈಟ್. ಸೊ ರೌಂಡ್ ಆಗಿ ಉಂಟು, ವಿಸಿಬಿಲಿಟಿ ಮಾತ್ರ ಎಂತ ಇಲ್ಲ. ಲೋ ಬೀಮ್ ಏನಕ್ಕೆ ಯೂಸ್ ಇಲ್ಲ DRL ಥರ. ಹೈ ಬೀಮ್ ಹಾಕಿದ್ರೆ ಸ್ವಲ್ಪ ಲೋ ಬೀಮ್ ಥರ, ಬಟ್ ಥ್ರೋ ಎಲ್ಲ ಏನೂ ಇಲ್ಲ, ಅಷ್ಟಕ್ಕಷ್ಟೇ. ಸೊ ಇದು ದೊಡ್ಡ ಫ್ಲಾಪ್ ಇದ್ರಲ್ಲಿ. ಬಟ್ ಇದಕ್ಕಿಂತ ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂದರೆ ಫುಟ್ ಪೆಗು ತುಂಬ ಹೈ ಉಂಟು. ಆಗ ಹೇಳಿದಾಗೆ ಹಿಂದೆ ಕೂತವರಿಗೆ ಇಂಡಿಯನ್ ಟಾಯ್ಲೆಟ್ ಆಗ್ತದೆ, ಅದರಲ್ಲಿ ಕೂತಾಗೆ ಫೀಲ್ ಆಗ್ತದೆ. ಇದು ಫಸ್ಟ್ ಡಿಸ್ಅಡ್ವಾಂಟೇಜು. ಓವರಾಲ್ ಲೈಕ್ ಹಿಂದೆ ಕೂತವರಿಗೆ ರೈಡರ್ಸ್ ಟ್ರಯಾಂಗಲ್ ಏನಿದೆ ಅಲ್ಲ, ರೈಡರ್ಸ್ ಆಗಿ ಪಿಲಿಯನ್ ಟ್ರಯಾಂಗಲ್ಲು ಎಂಥ ಒಳ್ಳೆ ಇಲ್ಲ. ಇದು ಬೇರೆ ಶಾರ್ಟು, ಇದು ಹೀಗೆ ಸೀಟು, ಆಮೇಲೆ ಗ್ರ್ಯಾಬ್ ರೈಲು ಅಷ್ಟೇ ಇಂಟಿಗ್ರೇಟೆಡ್ ಕೊಟ್ಟು ನೋಡಲಿಕ್ಕೆ ಲುಕ್ಕು ಕ್ಲೀನ್ ಉಂಟು, ಬಟ್ ಪ್ರಾಕ್ಟಿಕಲ್ ಏನಿಲ್ಲ. ಸೇಮ್ ಹಿಂದೆ ಹೋಗ್ತಿದ್ರೆ ಟೈಲ್ ಟೈಡ್ ಉದ್ದ ಕೊಟ್ಟಿದ್ದಾರೆ, ಬಟ್ ಏನು ಯೂಸ್ ಇಲ್ಲ. ಕೆಸರೆಲ್ಲ ಹಿಂದೆಗೆ ಬರ್ತದೆ ನೋಡಿ, ಹಾಫ್ ಎಂಟಿ ಥರ ಇದೆ ಇದು. ಮತ್ತು ಹಿಂದೆಗೆ ಟೈರ್ ಹಗ್ಗರ್ ಏನೂ ಕೊಟ್ಟಲಿಲ್ಲ, ಸೊ ಅದೊಂದು ಡಿಸ್ಅಡ್ವಾಂಟೇಜು. ಆಮೇಲೆ ಕೊಟ್ಟಿದ್ದಾರೆ ಇಲ್ಲೊಂದು ಶಾಕ್ಸಿಗೆ ಹೆಚ್ಚು ಮಡ್ಡು ಹೋಗೋದಾಗೆ, ಬಟ್ ಇದೊಂದು ಸ್ವಲ್ಪ ಎತ್ತರ ಎದ್ದಿದ್ರೆ ಲೈಕ್ NS 200 ಬರ್ತದಲ್ಲ, ಆ ಥರ ಎತ್ತರ ಎದ್ದಿದ್ರೆ ಸ್ವಲ್ಪ ಬೆಟರ್ ಇರ್ತಿತ್ತು. ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್ ಬಂದ್ರೂ ಲೈಕ್ ಸ್ಮೂತಾಗಿದೆ. ಐಡಲ್ ಸೌಂಡು ನಿಮಗೆ ಡ್ಯೂಕ್ ಥರ, ಫಸ್ಟ್ ಜನ್ ಡ್ಯೂಕ್ ಥರ ಅಲ್ಲ ನೋಡಿ. ಇವಾಗ ನ್ಯೂಟ್ರಲ್ಗೆ ಆಗ್ತೆ ಹಾಂ ನೋಡಿ, ಇರಿ ಫ್ಯೂಯಲ್ ಪಂಪು ಫೀಡ್ ಆಯಿತು, ಸ್ಟಾರ್ಟ್ ಮಾಡ್ತಾನೆ ಈಗ. ಇಲ್ಲೇ ರೆಗ್ಯುಲೇಟರ್ ನೋಡಿದ್ರು. ಸೊ ಎಕ್ಸಾಸ್ಟ್ ನೋಟು ಒಳ್ಳೆದುಂಟು, ಬಟ್ ನಾವು ಹೆಚ್ಚು RPM ರೈಸ್ ಮಾಡಿದ್ರೆ ಇಲ್ಲೇ ಪೊಲೀಸ್ ನಾವು ಸಹ ಒಳಗೆ ಕೂತ್ಕೊಳ್ಬೇಕಾದಿತ್ತು. KTM ಎಲ್ಲ ಮಾಡಿದ ನಮ್ಮಂಥ ಯುತ್ತುಗಳಿಗೆ ಈ ಗಾಡಿ ನಿಮಗೆ ಯುತ್ತು ಸಹ ಓಡಿಸ್ಬೋದು, ಯುತ್ತಿನ ಅಪ್ಪ ಸಹ ಓಡಿಸ್ಬೋದು. ಅಪ್ಪ ಮಾತ್ರ, ಅಮ್ಮ ಹತ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಮತ್ತೆ ಇನ್ನು ನೆಕ್ಸ್ಟ್ ಈಗ ಇದು ಟೂರಿಂಗ್ ಸೆಟಪ್ ಆಗ್ತದೆ ಸದ್ಯದಲ್ಲೇ. ಹೌದು, ನಮ್ಮದು ಕೂಡ ಟೂರಿಂಗ್ ಸೆಟಪ್ಗೆ ರೆಡಿ ಆಗ್ತಾ ಉಂಟು. ಈಗ ಮೈನ್ ಆಗಿ ಅಂತ ಹೇಳಿದ್ರೆ ನಮ್ಮ ಸಸ್ಪೆನ್ಷನ್ ಹೋಗಿದೆ, ಮೋನೋಶಾಕ್. ಅದಕ್ಕೆ ಒಂದು ಅರೌಂಡ್ ಈಗ 10K ಬೇಕು. ಹೌದು, ಅದಕ್ಕೆ ನಡ್ತಾ ಇದ್ದೇನೆ, ಇಲ್ಲಿಂದ ಹಣ ಬರುದಂತೆ. ಸ್ವಲ್ಪ ಡೊನೇಟ್ ಮಾಡೋದಿದ್ರೆ ಮಾಡಿ, ಅವರಿಗೆ ಒಂದು ಸಪೋರ್ಟ್ ಮಾಡಿದ್ರೆ UPI ID ಹಾಕ್ತೇನೆ ಕೆಳಗೆ, ಸ್ವಲ್ಪ ಹಣ ಹಾಕಿ ಆಯ್ತಾ. ಸರಿ ಬಿಡು. ಬೈಕ್ ಬಿಡಬೇಕಾದ್ರೆ ನಮ್ಮ ವಿಷನ್ ಕ್ಲಿಯರ್ ಇರಬೇಕು. ಎದುರಿಂದ ಬರುವವರು ಎಷ್ಟರಲ್ಲಿ ಬರ್ತಾ ಇದ್ದಾರೆ, ಎಲ್ಲಿ ನೋಡ್ತಾ ಇದ್ದಾರೆ ಹೇಳೋದು ಕ್ಲೀನ್ ಇದ್ರೆ ಮಾತ್ರ ನಿಮ್ಮ ಗಾಡಿಯನ್ನು ಟಾಪ್ ಎಂಡಿಗೆ ತಗೊಂಡು ಹೋಗ್ಬೋದು. ಹೌದು, ಆದರೆ ನನಗೆ ಹೋಂಡದ ಮೇಲೆ ಸ್ವಲ್ಪ ಸಹ ಕ್ರೇಜ್ ಇಲ್ಲ. ದೆನ್ ಕಮ್ಸ್ ಅದೇ ಅದಕ್ಕೆಲ್ಲ ಇದು ಎಮಿಷನ್ ಚೆಕಪ್ ಇದು ಯಾರು ನೋಡ್ತಾರೆ ಎಂತ ಸಹ ಗೊತ್ತಿಲ್ಲ, ಸತ್ತೇ ಹೋದರು. ಊರಿಗಾಗುವಷ್ಟು ಹೊಗೆ ಬಿಟ್ಟೋದ್ರು ಸತ್ತವರು. ಸೊ ಇದಿಷ್ಟು ನಮ್ಮ ಹೋಂಡಾ CB 300R ಸ್ಪೆಕ್ಸ್ ಆ್ಯಂಡ್ ರಿವ್ಯೂ ವಿಡಿಯೋ. Thing is like this is like a lot later.
Compared to Duke and all, right? It was almost like 25 kilos lighter. So acceleration is good to like 120. Okay, that's why street bike. Yeah, naked, basically city bike. And How about this one? You have to remove the mirrors and the car. Then I can face it and make it. Okay, that's like how come here only? You're recording me in it? yeah. Are you sure? Check it out. Right, YouTube channel, bro. What's your YouTube name? Duker Bud.